ದಾಸನಿಗಿಲ್ವಾ ಸೌಲಭ್ಯ ಅಂತ ಕೋರ್ಟ್ ಅಲ್ಲಿ ಇವತ್ತು ಏನೇನಾಯಿತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ನಟ ದರ್ಶನ್ ಸೌಲಭ್ಯದ ಭವಿಷ್ಯ ಅಕ್ಟೋಬರ್ 9ಕ್ಕೆ ನಿಗದಿಯಾಗುತ್ತೆ. ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದರ್ಶನ್ ಅರ್ಜಿಯ ವಾದ ಪ್ರತಿವಾದವನ್ನ ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ನಡೀತು. ಆ ವಾದ ಪ್ರತಿವಾದವನ್ನ ಸೆಷನ್ಸ್ ಕೋರ್ಟ್ ಕೂಡ ಕೇಳಿತು. ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕೋರ್ಟ್ ಈಗ ಕಾಯ್ದಿರಿಸಿದೆ. ಅವತ್ತು ಏನಾಗತ್ತೆ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋಗೋಣ. ಇನ್ನು ಪ್ರಸನ್ನ ಕುಮಾರ್ ಎಸ್ಪಿಪಿ ಅವರು ವಾದವನ್ನ ಮಂಡಿಸಿದ್ರು. ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಎಲ್ಲವನ್ನೂ ಕೂಡ ನೀಡಲಾಗಿದೆ. ಆರೋಪಿಗೆ ಎಲ್ಲ ಕೈದಿಗಳ ರೀತಿಯಲ್ಲಿ ಕೊಡಲಾಗ್ತಾ ಇದೆ. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಎಲ್ಲ ಕೈದಿಗಳಿಗೆ ಕೊಡುವಂತ ರೀತಿಯಲ್ಲಿ. ಹೊರಗಡೆ ಹೋಗಬೇಕು, ಇದೇ ಬ್ಯಾರಕ್ ಬೇಕು ಅಂದ್ರೆ ಅದನ್ನು ಕೊಡೋಕಾಗೋದಿಲ್ಲ ಅಂತ ಪ್ರಸನ್ನ ಕುಮಾರ್ ಹೇಳಿದ್ರು. ಬಿಸಿಲು ಬರ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು, ಬೇರೆ ಕೋಣೆ ಕೊಡಿ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಇರಬೇಕಾಗತ್ತೆ. ಮಲಗೋದಕ್ಕೆ ಪಲ್ಲಂಗ ಕೊಡಿ ಅಂದ್ರೆ ಹೇಗೆ, ಅದನ್ನು ಹೇಗೆ ಕೊಡಬೇಕು, ಯಾವ ಮಾನದಂಡಗಳಲ್ಲಿ ಕೊಡಬೇಕು ಅಂತ ಕೋರ್ಟ್ ಮುಂದೆ ವಾದ ಮಂಡಿಸಿದ್ರು ಪ್ರಸನ್ನ ಕುಮಾರ್ ಎಸ್ಪಿಪಿ ಅವರು. ಇನ್ನು ಪ್ರತಿವಾದ ಸುನಿಲ್, ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು? ದರ್ಶನ್ಗೆ ನಾವು ಚಿನ್ನದ ಮಂಚ ಕೇಳಿದ್ವಾ? ನಾರ್ಮಲ್ ಆಗಿರುವಂತಹ ಸೌಲಭ್ಯ, ಅದು ಮಂಚ ಬೇಕು ಅಂತ ಕೇಳಿದ್ದು. ಚಿನ್ನದ ಮಂಚ ಅಲ್ಲ, ತಟ್ಟೆ, ಲೋಟ, ಚಾಪೆ, ಮಗ್ಗು, ದಿಂಬು ಅದಷ್ಟು ಮಾತ್ರ ಕೊಟ್ಟಿದ್ದಾರೆ. ಅದು ಮ್ಯಾನ್ಯುಯಲ್ ಪ್ರಕಾರವಾಗಿ ಕೊಡಲಾಗಿರುವಂಥದ್ದು. ಕಳೆದ 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ ಆರೋಪಿಯನ್ನ. ನನ್ನ ಕಕ್ಷಿದಾರರನ್ನ ಕಳೆದ 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಇನ್ನು ಎಷ್ಟು ದಿನ ಇಡಬೇಕು ಅನ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಸುನಿಲ್. ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಗೊತ್ತಾ ಅಂತ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದ್ರು. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಗೊತ್ತಾ? 45 ದಿನ ಆಯಿತು ನನ್ನ ಕಕ್ಷಿದಾರರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಕಂಬಳಿ ಕೊಟ್ಟಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನಂತರದಲ್ಲಿ ಈಗ ಮತ್ತೆ ಏನು ಅರೆಸ್ಟ್ ಮಾಡಲಾಯಿತು. ಈಗ ಕಂಬಳಿ ಕೊಡಲಾಗಿದೆ. ವಾಕಿಂಗ್ಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ, ಒಳಗೆ ಹಾಕ್ಬಿಟ್ಟಿದ್ದಾರೆ. ಕಳೆದ 45 ದಿನಗಳಿಂದ ಬಿಸಿಲೇ ಬರ್ತಾ ಇಲ್ಲ, ಅಲ್ಲಿ ವಾಕಿಂಗ್ಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ ಸುನಿಲ್ ವಾದ ಮಾಡಿದ್ರು. ದರ್ಶನ್ ಸೆಲೆಬ್ರಿಟಿ ಅಂತ ಹೀಗೆಲ್ಲ ಮಾಡಿದ್ರೆ ಹೇಗೆ? ಅವರು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೇನೆ ಈ ರೀತಿಯಾಗಿ ಮಾಡ್ತಾ ಇದ್ರೆ ಹೇಗೆ? ಜೈಲಲ್ಲಿ ಯಾವುದಕ್ಕೆಲ್ಲ ಎಷ್ಟೆಷ್ಟು ಹಣ ತಗೋತಾರೆ ಗೊತ್ತಾ? ಜೈಲಿನ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸುನಿಲ್. ಯಾವುದಕ್ಕೆಲ್ಲ ಎಷ್ಟೆಷ್ಟು ಹಣ ಪಡಿತಾ ಇದ್ದಾರೆ ಗೊತ್ತಾ? ಯಾವ ವಿಐಪಿಗಳಿಗೂ ಇಲ್ಲದಂತಹ ಸೆಕ್ಯೂರಿಟಿ ದರ್ಶನ್ಗೆ ಮಾತ್ರ ಯಾಕೆ? ಅವರು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಲು ಇವರಿಗೆ ಭಯ ಇದೆ. ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಮುಖ್ಯ ಜೈಲಿಗೆ ಅವರನ್ನ ಶಿಫ್ಟ್ ಮಾಡೋಕೆ ಅಲ್ಲಿನ ಸಿಬ್ಬಂದಿಗಳಿಗೆ ಭಯ ಕಾಡ್ತಾ ಇದೆ. ಮುಖ್ಯ ಜೈಲಿಗೆ ದರ್ಶನ್ ಅವರನ್ನ ಕಳಿಸ್ಬಿಟ್ರೆ, ಶಿಫ್ಟ್ ಮಾಡಿದ್ರೆ ಸಿಬ್ಬಂದಿಗಳೇ ಕಂಟ್ರೋಲ್ ತಪ್ಪಿಬಿಡ್ತಾರೆ ಅಂತ ಜೈಲು ಅಧಿಕಾರಿಗಳಿಗೆ ಭಯ ಶುರುವಾಗಿದೆ. ಹಾಗಾಗಿ ದರ್ಶನ್ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತಾ ಇಲ್ಲ ಅಂತ ಸುನಿಲ್ ವಾದ ಮಂಡಿಸಿದ್ರು. ಕೋರ್ಟ್ ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದೆ. ಮತ್ತೆ ಪ್ರಸನ್ನ ಕುಮಾರ್ ಅವರ ವಾದ ಮುಂದುವರಿಯಿತು. ಇಲ್ಲಿಂದ ಯಾರೆಲ್ಲ ಭೇಟಿಗೆ ಬರ್ತಾ ಇದ್ದಾರೆ ಅದರ ಕೂಲಂಕುಷ ಮಾಹಿತಿ ಬೇಕಾಗುತ್ತೆ. ಹಾಗಾಗಿನೇ ಸಪರೇಟ್ ಆದಂತ ರಿಜಿಸ್ಟರ್ ಅನ್ನ ಅಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ದರ್ಶನ್ ಅವರನ್ನ ಯಾರು ಮೀಟ್ ಮಾಡಕ್ ಬರ್ತಾರೆ ಅವರನ್ನ ಸೈನ್ಗಳನ್ನ ಪಡೆಯಲಾಗ್ತಾ ಇದೆ. ಅದಕ್ಕೆ ಎಲ್ಲವನ್ನೂ ಕೂಡ ಲೆಕ್ಕ ಇಡ್ಲಾಗ್ತಾ ಇದೆ. ಈ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ನಾವು ಎಲ್ಲೂ ದರ್ಶನ್ ಸೆಲೆಬ್ರಿಟಿ ಅಂತ ಹೇಳೇ ಇಲ್ಲ, ಸೆಲೆಬ್ರಿಟಿ ಆಗಿ ಅವರನ್ನ ನೋಡ್ತಾನೇ ಇಲ್ಲ. ಯಾಕಂದ್ರೆ ದರ್ಶನ್ ಒಬ್ಬ ಕೊಲೆ ಆರೋಪಿಯಾಗಿ ಅವರು ಜೈಲ್ ಒಳಗೆ ಹೋಗಿರುವಂತದ್ದು. ಸೆಲೆಬ್ರಿಟಿ ಆಗಿಲ್ಲ, ಸೆಲೆಬ್ರಿಟಿ ಆಗಿ ನಾವು ನೋಡ್ತಾ ಇಲ್ಲ. ನಾವ್ಯಾಕೆ ಸೆಲೆಬ್ರಿಟಿ ಅನ್ಬೇಕು ಅವರನ್ನ? ಹಿ ಇಸ್ ಎ ಅಕ್ಯೂಸ್ಡ್, ಆರೋಪಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು. ಕ್ವಾರಂಟೈನ್ ವಾರ್ಡ್ ಕೂಡ ಜೈಲಿನ ಒಂದು ಭಾಗನೇ. ಅಂತಂತ ವ್ಯಕ್ತಿಗಳನ್ನ ಎಲ್ಲೆಲ್ಲಿಡಬೇಕು ಅನ್ನುವಂಥದ್ದು ಜೈಲರಿಗೆ ಬಿಟ್ಟಿರುವಂತಹ ವಿಚಾರವಾಗಿರುತ್ತೆ. ಸದ್ಯ ದರ್ಶನ್ನ ಶಿಫ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ಕ್ವಾರಂಟೈನ್ ಸೆಲ್ನಲ್ಲೇ ಇರಬಹುದಾಗಿದೆ. ಬೇರೆ ಬೇರೆ ಜೈಲಲ್ಲೂ ಕೂಡ ಕ್ವಾರಂಟೈನ್ ಸೆಲ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಎಸ್ಪಿಪಿ ಅವರು ಇಲ್ಲಿ ಪ್ರತಿವಾದವನ್ನ ಮಾಡಿದ್ರು. ಈ ರೀತಿಯಾಗಿ ವಾದ ಪ್ರತಿವಾದಗಳು ಇವತ್ತು ಜೈಲಲ್ಲಿ ನಡೆದಿದ್ದು. ಮುಂಗಾರು ಮುಗಿದು ಹಿಂಗಾರು ಆರಂಭವಾಗುವ ಹೊತ್ತಲ್ಲಿದ್ದೀವಿ. ಆದರೆ ಇನ್ನೂ ಕೂಡ ಮುಂಗಾರು ಮಳೆಯ ಆರ್ಭಟ ಮಾತ್ರ ನಿಂತ್ಕೊಂಡಿಲ್ಲ. ಎಷ್ಟರ ಮಟ್ಟಿಗಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಅಂದ್ರೆ ಆಲ್ಮೋಸ್ಟ್ 7-8 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಜನರ ಬದುಕು ಬೀದಿ ಪಾಲಾಗಿದೆ. ಇದೇ ವಿತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ ಪ್ರವಾಹ ಪಾಲಿಟಿಕ್ಸ್. ಈ ಪ್ರವಾಹದ ಜೊತೆಗೆ ಪಾಲಿಟಿಕ್ಸ್ ಕೂಡ ಜೋರಾಗ್ಬಿಟ್ಟಿದೆ. ನೋಡಿ, ಒಮ್ಮೆ ಬರ, ಮತ್ತೊಮ್ಮೆ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ರೈತರ ಬದುಕು, ಎಸ್ಪೆಷಲಿ ಈ ಭಾಗದ ರೈತರ ಬದುಕು, ಅವರ ಜೀವನದ ಹೋರಾಟವನ್ನ ಕೇಳೋದೇ ಬೇಡ ಹಾಗಾಗ್ಬಿಟ್ಟಿದೆ. ಇದರ ಜೊತೆಗೆ ಈ ಭಾಗದ ಜನರ ಜೀವನವೇ, ಪ್ರತಿನಿತ್ಯದ ಬದುಕೆ ನೀರಲ್ಲಿ ಮುಳುಗಿದಂತಾಗಿದೆ. ಮಹಾರಾಷ್ಟ್ರದಿಂದ ಭೋರ್ಗರೆದು ಬರ್ತಾ ಇರುವ ಭೀಮಾ ಹಾಗೂ ಕೃಷ್ಣಾ ನದಿ ತೀರಗಳಲ್ಲಿ ಅಂದ್ರೆ ಬಹುತೇಕ ಈ ಭಾಗದ ಜಿಲ್ಲೆಗಳಲ್ಲಿ ಪ್ರವಾಹ ತತ್ತರಿಸುವಂತೆ ಮಾಡಿದೆ. ವಿಜಯಪುರ, ಕಲಬುರಗಿ ಭಾಗಗಳಲ್ಲಂತೂ ಜನರ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ.
ವಿಜಯಪುರ ಜಿಲ್ಲೆಯ ಇಂಡಿ ಮತ್ತು ಆಲಮೇಲ ತಾಲೂಕಿನ ಜನ ನಿರಂತರ ಪ್ರವಾಹದಿಂದ ತತ್ತರಿಸೋಗಿದ್ದಾರೆ. ವಿಜಯಪುರ ಜಿಲ್ಲೆಯ ಹಲವು ಗ್ರಾಮಸ್ಥರಿಗೆ ತೆಪ್ಪದಲ್ಲೇ ಅಟ್ ಪ್ರೆಸೆಂಟ್ ಈಗಲೂ ಕೂಡ ತೆಪ್ಪದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಎದುರಾಗಿದೆ. ಹಬ್ಬದ ಸಂಭ್ರಮದಲ್ಲಿದ್ದಂತಹ ಜನರಿಗೆ ಪ್ರವಾಹ ಈಗ ವರುಣಾಘಾತವನ್ನ ತಂದೊಡ್ಡಿದೆ. ಉತ್ತರ ಕರ್ನಾಟಕ ಭಾಗದ ಪ್ರವಾಹದ ಈ ಪರಿಸ್ಥಿತಿಯನ್ನ ತಿಳಿಬೇಕು ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಕೂಡ ಕೈಗೊಂಡರು. ಈ ಜೊತೆಗೆ ಎಂ ಬಿ ಪಾಟೀಲ್ ಅವರಿದ್ರು, ಪ್ರಿಯಾಂಕ್ ಖರ್ಗೆ ಭೇಟಿಯನ್ನು ಕೊಟ್ಟಿದ್ರು, ಶರಣಬಸಪ್ಪ ದರ್ಶನಾಪುರ ಕೂಡ ಭೇಟಿ ಕೊಟ್ಟಿದ್ರು. ಇನ್ನು ನಿನ್ನೆಯಿಂದ ವಿಪಕ್ಷ ಬಿಜೆಪಿ ನಾಯಕರು ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ. ಇವತ್ತು ಸಿಎಂ ಸೇರಿದಂಗೆ ಇಡೀ ಸಂಪುಟವೇ ಉತ್ತರ ಕರ್ನಾಟಕದ ಪ್ರವಾಹ ಪರಿಶೀಲನೆ ಮಾಡೋದಕ್ಕೆ ಮುಂದಾಯಿತು. ಇದರ ಜೊತೆಗೇನೆ ರಾಜಕೀಯ ಕೂಡ ಶುರುವಾಗ್ಬಿಟ್ಟಿದೆ, ಜೋರಾಗ್ಬಿಟ್ಟಿದೆ. ಪ್ರವಾಹ ಸಂತ್ರಸ್ತರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯದ ಮೇಲಾಟನೇ ಹೆಚ್ಚಾಗಿದೆ. ನೋಡಿ, ರಾಜ್ಯ ಸರ್ಕಾರ ಪ್ಯಾಕೇಜ್ ಈ ಸದ್ಯಕ್ಕೆ ಘೋಷಣೆ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ ಆಗಿದೆ ಸಹಜವಾಗಿ. ಇನ್ನು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಬಿಜೆಪಿ ಸಂಸದರು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರದ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಟಕ್ಕರ್ ಕೊಡ್ತಾ ಇದ್ದಾರೆ, ಇದಕ್ಕೆ ತಿರುಗೇಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ವಿಸ್ತೃತವಾದಂಥ ವರದಿ ಇದೆ, ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೊದಲ ಸ್ಟೋರಿ ಪ್ರವಾಹ ಪಾಲಿಟಿಕ್ಸ್ನಲ್ಲಿ. ಇನ್ನು ಪಂಚಾಯಿತಿಯ ಇವತ್ತಿನ ಎರಡನೇ ಸ್ಟೋರಿ ದಾಸನಿಗಿಲ್ವಾ ಸೌಲಭ್ಯ. ನೋಡಿ, ಕಾಲಾಯ ತಸ್ಮೈ ನಮಃ ಅನ್ನೋದು ಎಲ್ಲ ಕಾಲಕ್ಕೂ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದಂಥದ್ದು. ನೋಡಿ, ಖ್ಯಾತ ನಟನಾಗಿ ಮೆರೆದಂಥ ದರ್ಶನ್ ಈಗ ಕೊಲೆ ಆರೋಪಿ ಕಂಬಿ ಹಿಂದಿದ್ದಾರೆ. ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ ಕೊಲೆ ಮಾಡಿ ಆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ಪ್ರಮುಖ ವ್ಯಕ್ತಿ A2 ಜೈಲಲ್ಲಿ ಹೈಫೈ ಜೀವನ ನಡೆಸೋಕೆ ಹೋಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು. ವನವಾಸವನ್ನ ಅನುಭವಿಸಿ 9 ತಿಂಗಳ ಕಾಲ ವನವಾಸವನ್ನ ಅನುಭವಿಸಿ ಅದಾದ್ಮೇಲೆ ಬೇಲ್ ಸಿಕ್ತು. ಬೇಲ್ ಮೇಲೆ ಹೊರಗೆ ಬಂದ್ರು. ದೇಶ ವಿದೇಶಕ್ಕೆ ಸುತ್ತಾಡ್ತಾ ಇದ್ರು. ಫಿಲ್ಮ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ರು. ಡೆವಿಲ್ ಅನ್ನಂತ ಸಿನಿಮಾ ಶೂಟಿಂಗ್ ಅರ್ಧ ಆಗಿತ್ತು, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿದ್ರು. ಇದಾದ್ಮೇಲೆ ತನ್ನ ನಾರ್ಮಲ್ ಜೀವನ ಹೇಗಿದೆ ಆ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅಂದುಕೊಂಡಂಗೆ ಏನು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ಗಳಿತ್ತು, ಸುಪ್ರೀಂ ಬಾಗಿಲಿಗೆ ಹೋಗುತ್ತೆ ಅಂತ ಸುಪ್ರೀಂ ಬಾಗಿಲನ್ನ ತಟ್ಟಿತ್ತು ರಾಜ್ಯ ಸರ್ಕಾರ. ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಆಶ್ಚರ್ಯದಿಂದ ಕೇಳಿತು, ಹೇಗೆ ಹೈಕೋರ್ಟ್ ಬೇಲನ್ನ ಹೇಗೆ ಕೊಡ್ತು, ಹೇಗೆ ಮಂಜೂರು ಮಾಡ್ತು ಅಂತ, ಹೇಗೆ ಸಾಧ್ಯ ಆಯ್ತಿದೆಯಲ್ಲ ಅಂತ ಬಾಯಿ ಮೇಲೆ ಬೆರಳಿಟ್ಟು ಕೇಳಿತ್ತು ಸುಪ್ರೀಂ ಕೋರ್ಟ್. ಹೇಗೆ ಈ ಎಲ್ಲ ಆರೋಪಿಗಳಿಗೆ ಬೇಲ್ ಸಿಕ್ಬಿಡ್ತು ಅಷ್ಟು ಈಸಿಯಾಗಿ ಅಂತ. ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಹೇಗೆ ಬೇಲ್ ಸಿಕ್ತು ಅಂತ ಸುಪ್ರೀಂ ಕೋರ್ಟೇ ಹೌಹಾರ ಕೇಳಿತ್ತು. ಬೇಲ್ ಕೊಡುವಾಗ ಹೈಕೋರ್ಟ್ ಅಂದ್ರೆ ರಾಜ್ಯ ಹೈಕೋರ್ಟ್ ತನ್ನ ವಿವೇಚನೆಯನ್ನ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಮೇಲೆ ಗರಂ ಆಯ್ತು. ಅದಾದ್ಮೇಲೆ ಸಿಕ್ಕಂತ ಬೇಲನ್ನ ಕ್ಯಾನ್ಸಲ್ ಮಾಡ್ತು ಸುಪ್ರೀಂ ಕೋರ್ಟ್. ಈಗ ಮತ್ತೆ ಪರಪ್ಪನ ಅಗ್ರಹಾರದ ಜೈಲು ಪಕ್ಷಿಯಾಗಿದ್ದಾರೆ ಆರೋಪಿ ದರ್ಶನ್. ಈಗ ನಿಜವಾದಂತಹ ಜೈಲು ಹೇಗಿರುತ್ತೆ ಅನ್ನುವಂತಹ ದರ್ಶನ್ಗಾಗ್ತಾ ಇದೆ. ಈಗ ಕೋರ್ಟ್ಗೆ ದರ್ಶನ್ ಕಡೆಯಿಂದ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಕೆ ಆಗಿತ್ತು. ದಿಂಬು ಬೇಕು, ಹಾಸಿಗೆ ಬೇಕು, ಬೇರೆ ಸೆಲ್ಗೆ ನನ್ನ ಶಿಫ್ಟ್ ಮಾಡಬೇಕು, ನನಗೆ ಫಂಗಸ್ ಆಗ್ತಾ ಇದೆ, ಬಿಸಿಲು ಕೂಡ ನೋಡೋಕೆ ಬಿಡ್ತಾ ಇಲ್ಲ, ವಾಕಿಂಗ್ ಮಾಡೋಕೆ ಬಿಡ್ತಾ ಇಲ್ಲ, ಫಂಗಸ್ ಆಗ್ತಾ ಇದೆ, ಡ್ರೆಸ್ಗಳೆಲ್ಲ ಸ್ಮೆಲ್ ಹೊಡಿತಾ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ವಾದ ಪ್ರತಿವಾದಗಳು ಕೂಡ ಜೋರಾಗಿನೇ ನಡೀತು. ಹಾಗಾದ್ರೆ ಇವತ್ತು ಕೋರ್ಟಲ್ಲಿ ಏನೆಲ್ಲ ಆಯಿತು ಅಂತ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಎರಡನೇ ಸ್ಟೋರಿ ದಾಸನಿಗಿಲ್ವಾ ಸೌಲಭ್ಯ. ಈ ಸ್ಟೋರಿಯಲ್ಲಿ ನಾವು ಮೊದಲ ಸ್ಟೋರಿ ಕಡೆ ಹೋಗೋಣ. ಉತ್ತರ ಕರ್ನಾಟಕದ ಬಹುತೇಕ 7-8 ಜಿಲ್ಲೆಗಳಲ್ಲಿ ಸೃಷ್ಟಿಯಾದಂತಹ ಪ್ರವಾಹದ ಹಿನ್ನೆಲೆಯಲ್ಲಿ ಒಂದಿಷ್ಟು ಪರಿಹಾರಕ್ಕಾಗಿ ಜನ ಹಪಹಪಿಸ್ತಾ ಇದ್ದಾರೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಭಾಗದ ರೈತರು ಗೋಳಾಡ್ತಾ ಇದ್ದಾರೆ. ಆ ಕಾರಣದಿಂದ ಏನು ಘೋಷಣೆ ಆಗುತ್ತೆ ಸರ್ಕಾರದಿಂದ ಅನ್ನುವಂತಹ ಕುತೂಹಲ ಇದೆ. ಇದರ ನಡುವೆ ಈ ಪ್ಯಾಕೇಜ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಹೇಗೆ ನಡೀತಾ ಇದೆ ಆ ಬಗ್ಗೆ ಒಂದು ವಿಸ್ತೃತ ವರದಿ ಇದೆ, ನೋಡೋಣ. ಒಂದು 2 ಫೂಟ್ ನೀರು ಏರ್ತಪ್ಪ ಅಂದ್ರೆ ಊರ್ ದಿಗ್ಬಂಧನ ಅಂದಂಗ. 4 ಮೋಟ್ರಿಗೆ 1 ಟೀಸ್ ಇದ್ರ ಪ್ರಕಾರ ಒಂದು 800 ಟೀಸನ್ನ ನೀರು ಪಾಲಾಗಿದ್ದಾವೆ. ಈಗ 5 ಫೂಟ್ ಮ್ಯಾಗ ಹತ್ತಿ ಅದ. ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದೆ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನು ಕಾಣಿಸ್ತದ? ಮಹಾರಾಷ್ಟ್ರದಿಂದ ಭೋರ್ಗರೆದು ಬರುತ್ತಿರುವ ಭೀಮಾ ಹಾಗೂ ಕೃಷ್ಣಾ ನದಿ ತೀರಗಳಲ್ಲಿ ಪ್ರವಾಹ ತತ್ತರಿಸುವಂತೆ ಮಾಡಿದೆ. ವಿಜಯಪುರ, ಕಲಬುರಗಿ ಭಾಗಗಳಲ್ಲಂತೂ ಜನರ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ. ಅನ್ನ ಆಹಾರವಿಲ್ಲದೆ ಜನ, ಮೇವಿಲ್ಲದೆ ಜಾನುವಾರುಗಳು ಬೀದಿಗೆ ಬೀಳುವಂತಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ, ಆಲಮೇಲ ತಾಲೂಕಿನ ಜನ ಪ್ರವಾಹದಿಂದ ತತ್ತರಿಸಿದ್ದಾರೆ. ಖೇಡಗೆ ಗ್ರಾಮದಲ್ಲಿ ಇಡೀ ದೇವಸ್ಥಾನವೇ ಮುಳುಗಡೆಯಾಗಿದೆ. ಭಕ್ತರು ನೀರಿನಲ್ಲೇ ಹೋಗಬೇಕಾದ ಸ್ಥಿತಿ.
ವಿಜಯಪುರ ಜಿಲ್ಲೆಯ ಹಲವು ಗ್ರಾಮಸ್ಥರಿಗೆ ತೆಪ್ಪದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಪ್ರವಾಹ ಆಘಾತ ತಂದಿದೆ. ನೀರು ತುಂಬಿರೋ ಕಾರಣಕ್ಕೆ ಮಠದ ಸ್ವಾಮೀಜಿಯೊಬ್ಬರು ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ. ನಮ್ಮ ಕುಟುಂಬಸ್ಥರು ಬೇರೆ ಊರಿನಲ್ಲಿದ್ದಾರೆ. ಅವರು ಹಬ್ಬಕ್ಕೆ ಬರದಂತಾಗಿದೆ. ಗ್ರಾಮ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ ಅಂತಾರೆ ಸ್ಥಳೀಯರು. ಹಲವಾರು ಬಾರಿ ನಮ್ಮ ಶ್ರೀಗಳು ಮನವಿ ಮಾಡಿದ್ದಾರೆ. 35 ವರ್ಷದ ಹಿಡಿದು ಸತತ ಪ್ರಯತ್ನದಲ್ಲಿ ಇದ್ದಾರೆ ಶ್ರೀಗಳು. ನಮ್ಮ ಊರು ಮುಳುಗಡೆ ಈಗ 4 ದಿವಸದಿಂದ ಕಡಿಮೆ ಆಗಿತ್ತು ಪ್ರವಾಹ, ಮತ್ತೆ ಈಗ 4 ದಿವಸದ ಹಿಡಿದು ಮತ್ತೆ ಪ್ರವಾಹ ಜಾಸ್ತಿ ಆಗ್ಯದ. ಇನ್ನೊಂದು 2 ಫೂಟ್ ನೀರು ಏರ್ತಪ್ಪ ಅಂದ್ರೆ ಊರು ದಿಗ್ಬಂಧನ ಅಂದಂಗೆ ಆಗ್ತದೆ. ಜನರಿಗೆ ಭಾಳ ತೊಂದರೆ ಅದ. ಸಿಕ್ಕಾಪಟ್ಟಿ ಮಳೆಯಾಗಿ ಎಲ್ಲ ಬೆಳೆ ಭಾಳ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಸಲ ರೈತರು ಈ ದಸರಾ ಭಾಳ ಕರಾಳ ದಸರಾ ಅಂತೇಳಿ ಆಚರಣೆ ಮಾಡೋ ಪರಿಸ್ಥಿತಿ ಒಳಗದಾರ. ಖೇಡಗೆ ಗ್ರಾಮದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಜನರ ದುಸ್ಥಿತಿಗಳ ಬಗ್ಗೆ ಬೆಳಕು ಚೆಲ್ಲಿದೆ. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು, ಮುಂದಿನ ಭಾಗದಲ್ಲಿ ಹೇಗೆ ಅಂಗಡಿಗಳೆಲ್ಲ ಜಲಾವೃತವಾಗಿ ಅಂತ ಹೇಳಿ ಸಂಪೂರ್ಣವಾಗಿ 30ಕ್ಕೂ ಅಧಿಕ ಮನೆಗಳು ಇಲ್ಲಿ ಜಲಾವೃತವಾಗಿ, ಜೊತೆಗೆ ಇಡೀ ಗ್ರಾಮದ ಅಂಗಡಿಗಳೇನಿವೆ ಅವು ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಬೀದರ್ನಲ್ಲಿ ಮಾಂಜ್ರಾ ನದಿ ಭೋರ್ಗರೆಯುತ್ತಿದೆ. ಕಮಲನಗರ ತಾಲೂಕಿನ ಸಾವಳಿ ಗ್ರಾಮದ ಜನರಿಗೆ ಜಲದಿಗ್ಬಂಧನವಾಗಿದೆ. 40ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಗೃಹೋಪಯೋಗಿ ವಸ್ತುಗಳು ಜಲಾವೃತವಾಗಿವೆ. ಖಂಡೋಬಾ ದೇವಸ್ಥಾನಕ್ಕೂ ಜಲದಿಗ್ಬಂಧನವಾಗಿದೆ. ದೇವರ ಪೂಜೆಗೂ ಹೋಗಲಾಗ್ತಿಲ್ಲ. ನಮ್ಮ ಗ್ರಾಮದ ಖಂಡೋಬಾ ಗುಡಿ ಇದೆ ಸರ್. ಮಾಂಜ್ರಾ ನದಿ ಸುಮಾರು ಇಲ್ಲಿಂದ 3 ಕಿಲೋಮೀಟರ್ ದೂರ ಇದೆ ಸರ್. 3 ಕಿಲೋಮೀಟರ್ ದೂರಿಂದ ಬ್ಯಾಕ್ ವಾಟರ್ ಬಂದು ನಮ್ಮ ಊರ ಹೋಗಿದೆ. ಗುಡಿ ಇಲ್ಲ, ನೀರು ಕುಡಿಯಾಕ ನೀರು ಎಲ್ಲ ಪೂರ ಹೋಗ್ಬಿಟ್ಟಿದೆ ಸರ್. ಅಲ್ಲಿಂದ ಡೆಲಿವರಿಗೆ ಬರೀ ಸಾಕ್ಬಿಟ್ಟಿದಾವ ಸರ್. ಸುಮಾರು 500 ಎಕರೆಗಿಂತ ಹೆಚ್ಚಿಗೆ ನಮ್ಮ ಗ್ರಾಮದ ಭೂಮಿ ಇವತ್ತಿನ ಪೂರ ನೀರಲ್ಲಿದೆ ಸರ್. ಬೀದರ್ ಜಿಲ್ಲೆಯಲ್ಲಿ ಚೆಂಡು ಹೂವು ಬೆಳೆದ ರೈತನಿಗೂ ಅತಿವೃಷ್ಟಿ ಸಂಕಷ್ಟ ಎದುರಾಗಿದೆ. ದಸರಾ ದೀಪಾವಳಿ ಹಬ್ಬದಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆಯಾಗ್ತಿದೆ. ಅತಿ ಮಳೆಯಿಂದಾಗಿ ಇಳುವರಿ ಕಡಿಮೆಯಾಗಿದೆ. ಮಹಾನವಮಿ ಆಯುಧ ಪೂಜೆಗೆ ಡಿಮಾಂಡ್ ಇದ್ರೂ ದರ ಕಡಿಮೆಯಾಗಿದೆ. ಮಳೆಯಿಂದ ಬಹಳ ನಷ್ಟ ಆಗಿದೆ. ಚೆಂಡು ಸುಮಾರು 1 ಎಕರೆ ಪ್ರದೇಶದಲ್ಲಿ ನಮ್ಮದು ಚೆಂಡು ಇದೆ. ಅದರಲ್ಲಿ ಶೇಕಡ 70% ಕೊಳೆದಿಂದ ಹಾಳಾಗಿದೆ. ಈಗ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಮಾರ್ಕೆಟಲ್ಲಿ ಸಹ ರೇಟು ಇಲ್ಲ ಕಾರಣದಿಂದ ಇದು ತುಂಬ ರೈತರಿಗೆ ಕಷ್ಟದ ದಿನ. ಇದು 1 ಎಕರೆ ಇದೆ. 1 ಎಕರೆದು ಸುಮಾರು 50,000 60,000 ಸಾವಿರ ರೂಪಾಯಿ ಖರ್ಚು ಬಂದಿದೆ. ಇವನು ಇಲ್ಲ ಮಾರ್ಕೆಟ್ನಲ್ಲಿ. ಯಾಕ? ಇವು ಮಳೆಯಿಂದಾಗಿ ಹೂವುಗಳ ಪ್ರಾಬ್ಲಮ್ ಆಗಿನ ಸಲುವಾಗಿ ರೇಟ್ ಇಲ್ಲ ಮಾರ್ಕೆಟ್ನಲ್ಲಿ. ರಾಯಚೂರಿನಲ್ಲೂ ಪ್ರವಾಹದಿಂದ ಜನರು ತತ್ತರಿಸಿದ್ದಾರೆ. ಕೃಷ್ಣಾ ನದಿ ತುಂಬಿ ಹರಿಯುತ್ತಿರುವ ಕಾರಣಕ್ಕೆ ಎಲ್ಲೆಂದರಲ್ಲಿ ಮೊಸಳೆಗಳು ಕಾಣಿಸುತ್ತಿವೆ. 100 ಎಕರೆ ಭತ್ತ ನದಿ ನೀರಿನ ಪಾಲಾಗಿದೆ. ಮಳೆಯೂ ಬಿಡ್ತಿಲ್ಲ, ಬೆಳೆಯೂ ಕೈಗೆಟುಕಲಿಲ್ಲ ಅಂತ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ, ಸರ್ಕಾರ ಏನು ಪರಿಹಾರ ಕೊಡುತ್ತೆ ನೋಡಬೇಕು ಅಂತಾರೆ ರೈತರು. ತೆನೆ ಬಿಚ್ಚಿತಂದ್ರೆ ಇನ್ನೊಂದು ತಿಂಗಳಲ್ಲಿ ಕಟಾವು. ಈಗ ಏನಿಲ್ಲ, ಒಂದೇ ಸಲ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು. ಅಂಥದ್ರಲ್ಲಿ ಇದಿಷ್ಟು ನಷ್ಟ ಪರಿಹಾರ ಏನು ಕೊಡ್ತಾರೋ ಸರ್ಕಾರ ಏನು ಗೊತ್ತಿಲ್ಲ. ಇಷ್ಟು ಖರ್ಚು ಮಾಡಿದ್ವಿ, ಈ ಥರ ಬಂದು ಹೊಳೆ ಬಂದು ಮುಳುಗಿದ್ರೆ ನಾವು ಏನು ಮಾಡ್ಬೇಕು ರೈತ? ಚಿಕ್ಕೋಡಿಯಲ್ಲೂ ಮಳೆಯಿಂದಾಗಿ ಭಾರೀ ಹಾನಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಮಳೆಯಿಂದ ಸೇತುವೆಯೊಂದು ಕೊಚ್ಚಿ ಹೋಗಿದ್ದು ಜನರು ಪರದಾಡುತ್ತಿದ್ದಾರೆ. 1 ವರ್ಷ ಆಯ್ತು ಪೂಲ್ ಕಟ್ಟಿ, ಮತ್ತೆಲ್ಲ ಈಗ ಹೋಯ್ತು. ರೊಕ್ಕ ತಕೊಂಡು ಎಲ್ಲರೂ ಮನ್ಯಾಗ ಕೂತಾರ. ಅವ್ರ ನಾವ್ ಹೆಂಗ್ ಬರೋದು ಈ ಕಡೆ ಊರ್ ಕಡೆ ಮನೋರ್ ಪಿ ತೊಡ್ದಾಗಿಂದವ್ರ ಬರೋದಾಗೋದಂದ್ರ ಅಜೂರ್ ಕೆಳೆಗಾವ್ ಹಂಗ್ ಬರಬೇಕು, ಸುತ್ತಾಕಿ ಬರಬೇಕು ನಮಗ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ. ಸಂತ್ರಸ್ತರ ಊರು ಮನೆಗಳಲ್ಲೂ ರಾಜಕೀಯ ಮೇಲಾಟ. ನಿಮ್ಮ ಸಚಿವರನ್ನ, ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ 1 ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು. ಎಲ್ಲೋದ್ರೆ ಜನ ನಿಮಗೆ ಗೆರವಾಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ಹೋದ ಬಾರಿ ಯಡಿಯೂರಪ್ಪನ ವೈಮಾನಿಕ ಮಾಡೋ ನೆಪ ಏರ್ಪೋರ್ಟಿಂದ ಹೊರಗಡೆನೂ ಕೂಡ ಬಂದಿಲ್ಲ. ಅವರು ಯಡಿಯೂರಪ್ಪ ಸಾಹೇಬರು ಫ್ಲಡ್ ಬಂದ ಸಂದರ್ಭ ಭೇಟಿ ಕೊಟ್ಟು ನಾನು ಪ್ರೂವ್ ಮಾಡಿದ್ರೆ ಪ್ರಿಯಾಂಕರ್ಗೂ ರಾಜೀನಾಮೆ ಕೊಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಪ್ರವಾಹ ಪರಿಸ್ಥಿತಿ ತಿಳಿಯಲು ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಸೊನ್ನಾ, ಸನ್ನತಿ ಹಾಗೂ ವಿಜಯಪುರದ ಆಲಮೇಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ಪ್ರದೇಶಗಳಲ್ಲಿ ವೀಕ್ಷಣೆ ಮಾಡಿದ್ರು. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ ಜಿಲ್ಲೆಗಳಲ್ಲಿ ಹಾನಿಗೀಡಾದ 11 ಸ್ಥಳಗಳನ್ನು ವೀಕ್ಷಿಸಿದ್ರು. ವೈಮಾನಿಕ ಸಮೀಕ್ಷೆ ಬಳಿಕ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದ್ರು. ಪ್ರವಾಹ ಪೀಡಿತ ಜಿಲ್ಲೆಗಳ ಸಚಿವರುಗಳು, ಕೃಷಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಹಲವು ನಾಯಕರು, ಪ್ರವಾಹ ಪೀಡಿತ ಜಿಲ್ಲೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇವತ್ತು ಬೆಳಗ್ಗೆ ಕಲಬುರಗಿಗೆ ಬಂದು 4 ಜಿಲ್ಲೆಗಳನ್ನು
ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೇನೆ. ವಿಶೇಷವಾಗಿ ಆಗಸ್ಟ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ. ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಬಹಳ ತೊಂದರೆ ಆಗಿದೆ. ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಲ್ಲಿ 5 ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ, ಈಗ ಜಂಟಿ ಸರ್ವೆ ಆಗಿದೆ. ಇನ್ನು ಮೋರ್ ದೆನ್ 50% ಸರ್ವೆ ಆಗಬೇಕು. ಯಾಕೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ, ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ. ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಂಥ ಒಂದು ಮೆಮೊರಾಂಡಮ್ ಅನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಇನ್ನೊಂದು ಕಡೆ ಕಲಬುರಗಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿದ್ದರು. ಕಲಬುರಗಿ ತಾಲೂಕಿನ ಸಾವಳಗಿ ಕ್ರಾಸ್ ಹಾಗೂ ಆಳಂದ ತಾಲೂಕಿನ ಕಡಗಂಚಿ ಬಳಿಯ ಹೊಲಗಳಿಗೆ ಸಚಿವರು ಭೇಟಿ ಕೊಟ್ಟರು. ಇದೇ ವೇಳೆ ಸಾಲ ಮನ್ನಾ ಮಾಡುವಂತೆ ಕೃಷಿ ಸಚಿವರಿಗೆ ರೈತರು ಮನವಿ ಸಲ್ಲಿಸಿದ್ರು. ಮತ್ತೊಂದು ಕಡೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಾದ್ಯಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಳೆಹಾನಿ ವೀಕ್ಷಣೆ ಮಾಡಿದ್ರು. ಮಳೆ ನೀರು ನುಗ್ಗಿ ಹಾನಿಯಾಗಿರುವ ಬಗ್ಗೆ ವಿಜಯೇಂದ್ರ ಎದುರು ರೈತರು ನೋವು ತೋಡಿಕೊಂಡ್ರು. ಪ್ರವಾಹ ಸಂತ್ರಸ್ತರು ಇರುವ ಕಾಳಜಿ ಕೇಂದ್ರಗಳಿಗೂ ಭೇಟಿ ನೀಡಿದ ವಿಜಯೇಂದ್ರ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಧೈರ್ಯ ತುಂಬಿದ್ರು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ, ನಿಮ್ಮ ಸಚಿವರನ್ನ, ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ದಯವಿಟ್ಟು 1 ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು ಇಲ್ಲಿದ್ದು ಆ ಸಮಸ್ಯೆಗೆ ಪರಿಹಾರನ ಕೊಡುವಂತ ಕೆಲಸ ಮಾಡಲಿ. ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ. ರೈತರ ತಾಳ್ಮೆನ ಪರೀಕ್ಷೆ ಮಾಡೋದು ಬೇಡ, ಬೀದಿಗೆ ಬಂದಿದ್ದಾರೆ. ಪ್ರವಾಹ ಪ್ಯಾಕೇಜ್ನಲ್ಲೂ ಪಾಲಿಟಿಕ್ಸ್. ಕಾಂಗ್ರೆಸ್ ಬಿಜೆಪಿ ನಾಯಕರ ಟಾಕ್ ಫೈಟ್. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗಲೇ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಶರಣಬಸಪ್ಪ ದರ್ಶನಾಪುರ ಭೇಟಿ ನೀಡಿದ್ದರು. ನಿನ್ನೆಯಿಂದ ಬಿಜೆಪಿ ನಾಯಕರು ಪ್ರವಾಸ ಮಾಡುತ್ತಿದ್ದಾರೆ. ಇವತ್ತು ಸಿಎಂ ಸೇರಿದಂತೆ ಇಡೀ ಸಂಪುಟವೇ ಉತ್ತರ ಕರ್ನಾಟಕದ ಪ್ರವಾಹ ಪರಿಶೀಲನೆ ಮಾಡಿದೆ. ಪ್ರವಾಹ ಸಂತ್ರಸ್ತರ ವಿಶೇಷ ಪ್ಯಾಕೇಜ್ ಘೋಷಣೆಯಲ್ಲೂ ರಾಜಕೀಯದ ಮೇಲಾಟವೇ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಲಿ ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. ಕೇಂದ್ರ ಸರ್ಕಾರ, ಬಿಜೆಪಿ ಸಂಸದರು, ಸಚಿವರು ಏನು ಮಾಡುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಟಕ್ಕರ್. ಸಿಎಂ ವೈಮಾನಿಕ ಸಮೀಕ್ಷೆ ಮಾಡಿ ಅಂಕಿಅಂಶ ಪಡೆದ ಮೇಲಲ್ಲವೇ ಪ್ಯಾಕೇಜ್, ಕೇಂದ್ರಕ್ಕೆ ಮನವಿ ಇನ್ನಿತ್ಯಾದಿ ನಿರ್ಧಾರಗಳು ಆಗೋದು ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಬೆಳೆ ಹಾನಿ ಆಗ್ತಾ ಇರೋದು ಏನಂತ ನಾವಾಗಲೇ ಒಂದು ಇಂಟ್ರೀಮ್ ರಿಪೋರ್ಟ್ ಸಬ್ಮಿಟ್ ಮಾಡಿದೀವಿ. ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡಿದ್ರ? ಮತ್ತೆ ಬಿಜೆಪಿ ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ. ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು? ಏನ್ ಬಂದು ನಿಮ್ ಕಾರ್ಯಕರ್ತರು ಹೇಳಿದ ತಕ್ಷಣ, ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರ? ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ, ಜಂಟಿ ಸಮೀಕ್ಷೆ ನಡೀತದೆ. ಮಳೆ ಅದಾದ್ಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ. ಅವ್ರು ಹಂಗೆ ಮಾಡಿದಾರಂತ ಹಿಂದೆ ಗೊತ್ತಿಲ್ಲ. ನಾವು ಮೊದಲಿಲ್ಲಿ ಸಮೀಕ್ಷೆ ಮಾಡಿ ಅಲ್ಲಿ ಏನು ಪರಿಸ್ಥಿತಿಯನ್ನ ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಇದು ವಾಡಿಕೆ. ಅಡ್ವಾನ್ಸೇ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ. ಖಂಡಿತವಾಗಿ ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾರೆ. ಇತಿಹಾಸದಲ್ಲಿ 500 ಕೋಟಿ ಇದನ್ನ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ. ಅದರಲ್ಲಿ 300 ಮೊದಲಾಗಿತ್ತು, ಮತ್ತೆ 300 ಚಿಲ್ಲರೆ, ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ಗೆ ಇನ್ನೂ ಹೋಗಿಲ್ಲ. ಇಷ್ಟು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂತ ಅವಶ್ಯಕತೆ ಇಲ್ಲ. ಈ ಮಧ್ಯೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಡಿಸಿಗಳಿಗೆ ಧಮಕಿ ಹಾಕೋದಲ್ಲ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದೀರಾ,
ಕೇಂದ್ರದ ನಿಯೋಗಕ್ಕೆ ಮನವಿ ಮಾಡಿದ್ದೀರಾ? ಪರಿಹಾರ ಕೊಡಿ ಅಂತ ಪತ್ರ ಬರೆದಿದ್ದೀರಾ ಎಂದು ಪ್ರಶ್ನಿಸಿದ್ರು. ಯಾವ ಮಂತ್ರಿಗಳು ಪ್ರವಾಹ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ ಎಂದು ಪ್ರಶ್ನಿಸಿದ್ರು. ಇಷ್ಟು ದಿನಗಳಿಂದ ಜನ ನೊಂದಿದ್ದಾರೆ. 36 ಜನ ಮಂತ್ರಿಗಳಿದ್ದು ಎಷ್ಟು ಜನ ಎಲ್ಲೆಲ್ಲಿ ಭೇಟಿ ಕೊಟ್ಟರು ಮಂತ್ರಿಗಳು? ಮುಖ್ಯಮಂತ್ರಿಗಳು ಡಿಸಿಗಳಿಗೆ ಗರಂ ಆಗಿ ಮಾತಾಡಿ ತಕ್ಷಣ ಕ್ರಮ ತಗೊಳ್ಳಿ ಅಂತ ಹೇಳಿ ಬೆಂಗಳೂರಿನಿಂದ ಕೂತ್ಕೊಂಡು ಹೇಳಿದ ತಕ್ಷಣ ಈಗಿನ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ಕೆಲಸ ಮಾಡಬಹುದು? ಆ ಡಿಸಿಗೂ ಕೋಆಪರೇಷನ್ ಕೊಡ್ತಕ್ಕಂತ ಒಂದು ವಾತಾವರಣ ನೀವು ನಿರ್ಮಾಣ ಮಾಡಿದ್ದೀರಾ ಇಲ್ಲಿ? ಇನ್ನು ಸಿಎಂ ಸಿದ್ದರಾಮಯ್ಯನವರ ವೈಮಾನಿಕ ಸಮೀಕ್ಷೆಯನ್ನು ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ರಸ್ತೆಗಳಲ್ಲಿರುವ ಗುಂಡಿಗಳನ್ನ ಮರೆಮಾಚಲು ಹೆಲಿಕಾಪ್ಟರ್ ಹತ್ತಿದ್ರ ಅಥವಾ ಕಾರಿನಲ್ಲಿ ಹೋದ್ರೆ ಜನ ಘೆರಾವ್ ಹಾಕ್ತಾರೆ ಅಂತ ಹೆಲಿಕಾಪ್ಟರ್ ಹತ್ತಿದ್ರ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಹೆಲಿಕಾಪ್ಟರ್ನಾದ್ರೂ ಹತ್ತಿ ನೋಡಿದ್ರು, ನಿಮ್ಮ ಯಡಿಯೂರಪ್ಪ ಮಾಡಿದ್ದಾದ್ರೂ ಏನು ಎಂದು ಮರುಪ್ರಶ್ನೆ ಹಾಕಿದ್ರು. ಏರ್ಪೋರ್ಟ್ನಲ್ಲೇ ಕೂತು ಅಧಿಕಾರಿಗಳ ಸಭೆಯನ್ನೂ ಮಾಡದೆ ಹೋಗಿದ್ದು ಗೊತ್ತಿಲ್ವಾ ಎಂದು ತಿರುಗೇಟು ಕೊಟ್ರು. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡಕ್ಕೆ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ಒಂದು ನಿಮ್ಮ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಹೋದ ಬಾರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡೋ ನೆಪದಲ್ಲಿ ಏರ್ಪೋರ್ಟಿಂದ ಹೊರಗಡೆನೂ ಕೂಡ ಬಂದಿಲ್ಲ, ರೈತರಿಗೂ ಭೇಟಿಯಾಗಿಲ್ಲ, ಅಧಿಕಾರಿಗಳಿಗೂ ಭೇಟಿಯಾಗಿಲ್ಲ, ಹಾಗೇ ಹೋದರು. ಸೊ ಅವರಿಂದ ನಾವು ಏನು ಪಾಠ ಕಲಿಯೋದಿಲ್ಲ. ಅವರು ಯಡಿಯೂರಪ್ಪ ಸಾಹೇಬರು ಫ್ಲಡ್ ಬಂದ ಸಂದರ್ಭ ಭೇಟಿ ಕೊಟ್ಟದ್ದು ನಾನು ಪ್ರೂವ್ ಮಾಡಿದ್ರೆ ಪ್ರಿಯಾಂಕರ್ಗೂ ರಾಜೀನಾಮೆ ಕೊಡ್ತಾರ? ಹೇಳ್ತೇನೆ, ನಾನು ನೇರವಾಗಿ ಪ್ರಿಯಾಂಕರ್ಗೆ ಅವ್ರಿಗೆ ಹೇಳ್ತೇನೆ, ದಯವಿಟ್ಟು ಆ ತರ ದೊಡ್ಡವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡ್ರಿ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಸಮೀಕ್ಷೆಯನ್ನ ಬಿಜೆಪಿಯವರಷ್ಟೇ ಅಲ್ಲ, ವಿಜಯಪುರದ ಭೀಮಾ ನದಿ ಪ್ರವಾಹ ಸಂತ್ರಸ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು, ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ, ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ ಬಳಿಕ ಸಮೀಕ್ಷೆ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಅದು ನಮ್ಗೆ ಸರಿ ಅನ್ಸಲಿಲ್ರಿ. ಅದಕ್ಕೊಂದು ಏನ್ರ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನ್ ಕಾಣಿಸ್ತದ ಅವ್ರಿಗೆ? ಬಾಳ ಆದ್ರ ಹಸಿರು ಕಾಣಿಸ್ತಿರ್ಬೋದು, ಬಾಳ ಆದ್ರ ನೀರ್ ಕಾಣಿಸ್ತದ, ಬಾಳ ಆದ್ರ ಮತ್ತೊಂದು ಬೆಳೆ ಏನು ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿದ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವು. 1 ಕಿಲೋಮೀಟರ್ ಮ್ಯಾಗ ಏನ್ ಕಾಣಿಸ್ತದ? ಇದೇ ಈರುಳ್ಳಿ ಅದ ಹೇಳಿ, ಇದೇ ಮೆಕ್ಕೆಜೋಳದ ಹೇಳಿ ಮ್ಯಾಗಿಂದು ಏನು ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು ನೀರ್ ದಂಡಿಗೆ ಬಂದು ತಿರುಗಾಡಿ ಏನದ ಏನ್ ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದ್ ಸ್ವಲ್ಪ ಬರಬೇಕು, ಬಂದು ನೋಡ್ಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ವಿಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.